ಕಷ್ಟ ಇರ್ತವೆ ಎಲ್ಲ ನೋಡ್ಕೊಂಡು ಏನು ಬೇಕು ಏನು ಬೇಡ ಎಲ್ಲದನ್ನು ಪವಿತ್ರ ಕೇಳ್ರಿ, ಎಲ್ಲ ಮಾಡ್ಕೊಡ್ತಾಳೆ. ಹುಷಾರಾಗಿರಿ ಆತ. ಎದು ಕಳ್ತೀರಿ ಅತ್ತಾರ, ಏನಾಯ್ತು ನೋಡಿ ಶಾರದವ್ವ, ನನ್ನ ಮೊಮ್ಮಗಳು ಮದುವೆನ ನಾನೇ ನೋಡ್ಲಿಲ್ದಂಗೆ ಆಕಾಯ್ತಲ್ಲೇ. ಹಾಂ, ಇತ್ಲಗೆ ಕಾಡು ಬಾ ಅಂತತಿ, ನಾಡು ಹೋಗು ಅಂತತಿ. ಇಂಥ ಟೈಮ್ನಾಗುವ ನನ್ನ ಮೊಮ್ಮಗಳು ಮದುವೆ ನಾನು ಕಣ್ ತುಂಬ ನೋಡಿ ನೆಮ್ಮದಿಯಾಗಿ ಹೋಗೋಣ ಅಂತಂದಿದ್ರೆ ಆ ದೇವರು ಅದಕ್ಕೂ ನನಗೆ ಅನುಕೂಲ ಆಗ್ಲಿಲ್ದಂಗೆ ಮಾಡಿಬಿಟ್ನಲ್ಲ, ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ನಲ್ಲ ಅಂತ. ಅವ್ವ ಅದು ಏನು ಮಾಡೋಕ್ಕಾಗಲ್ಲವ. ಯಾರ್ಯಾರ ಹಣೆ ಏನೇನು ಆಗ್ಬೇಕು ಅಂತಂದಿರುತ್ತೆ, ಯಾವ ಸಮಯದಾಗ ಏನೇನು ಆಗ್ಬೇಕು ಅಂತ ಇರ್ತದೆ, ಅದು ಹಾಗೆ ಆಯ್ತಿರ್ತತಿ. ಅದನ್ನ ನಾವು ತಡಿಯೋಕ್ಕಾಗಲ್ಲ, ದೇವರು ತಡಿಯೋಕ್ಕಾಗಲ್ಲ ಕಣವ. ನೀನು ಅದಕ್ಕೆ ಒಂದು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡಂಗಿಲ್ಲ ಬಿಡು. ಮತ್ತೀಗ ಅಷ್ಟು ದೂರ ನಿನಗೂ ಹೋಗಿ ಬರೋಕ್ಕೆ ಆಗೋದಿಲ್ಲ. ಮತ್ತೆ ಮೊದಲೇ ಹುಷಾರಿಲ್ಲಳು ನೀನು, ಹಂಗಾಗಿ ನೀನು ಬೇಡ ಅಂತಂದೇಳಿ ನಾವೇ ಇಬ್ಬರೇ ಹೋಗಿ ಬರೋಣ ಅಂತ ಹೊಂಟಿದವಿ. ಮನೆಗೆ ಇರು, ಏನೂ ಆಗೋದಿಲ್ಲ. ಬರ್ತಾರ ಅವರು ಮದುವೆ ಮುಗಿಸ್ಕೊಂಡು ಒಂದು 2-3 ದಿನ ಬಿಟ್ಟು ಮತ್ತೆ ಬರ್ತಾರೆ ಇಲ್ಲಿಗೆ. ಅವು ಬಂದಾಗ ಮಾತಾಡ್ಸುವಂತೆ. ಏನಪ್ಪ ಇದ್ದ ಮೊಮ್ಮಗಳನ್ನ ಒಂದು ಮದುವೆ ನಟ ನೋಡೋಕ್ಕಾಗಲಿಲ್ಲಲ್ಲ. ನಂದು ಎಂಥ ಜೀವನ ಹೇಳು. ಎಂಥ ಭಾಳ ಬದುಕಿದ್ದೀನಿ ಅಂತಂದ್ರೆ ನನಗೆ ಸಾರ್ಥಕ ಆಗತ್ತೆ ಹೇಳು. ದೇವರಿಗೆ ಕಣ್ಣಿಲ್ಲಪ್ಪ, ಕಣ್ಣಿಲ್ಲ. ಹೋಗ್ಲಿ ಬಿಡ್ರಿ ಅತ್ತಾರ, ಬರ್ತಾರಲ್ಲ ಅವಾಗ ಮಾತಾಡ್ಸುವಂತ್ರಿ. ಹೊತ್ತಕತ್ತಾಳ್ರಿ, ನಾವು ಹೋಗ್ಬರ್ತೀವಿ. ಪವಿತ್ರ, ಅಮ್ಮಗೆ ಏನೇನು ಬೇಕೋ ಅದನ್ನೆಲ್ಲ ನೋಡ್ಕೇಳವ ನೆಟ್ಟಿಗೆ. ಅಮ್ಮನ ಹತ್ರನೇ ಇರು, ಬೇರೆ ಕಡೆ ಎಲ್ಲೂ ಹೋಗ್ಬೇಡ. ಅದು ಇದು ಅಂತಂದು ಅದೇನು ಇದು ಮಾಡ್ತತ್ತ ನೋಡ್ಕೊಂತಿರು. ಆಯ್ತು, ಹೋಗ್ಬರವ, ನಾನು ನೋಡ್ಕೊಂತೀನಿ. ಶಾರದಾ ನಡಿ ನಡಿ, ಹೊತ್ತಾತು ಹೋಗೋಣ. ಬೇಡವ ಮಗಳ, ಅಕ್ಕನ ಜೊತೆಗೆ ಅಮ್ಮನ ಜೊತೆಗೆ ಮನೆಗೆ ಇರು. ಎಲ್ಲೂ ಹೊರಗೆ ಅಲ್ಲಿ ಇಲ್ಲಿ ಬಿಸ್ಲಾಗೆ ಸುತ್ತಾಡೋಕೆ ಹೋಗ್ಬೇಡ ನೋಡು. ಇಲ್ಲೇ ಮನೆ ತಕ್ಕೆ ಇರು. ಏನಾರ ಆಡ್ಬೇಕು ಅಂದ್ರೆ ನಿನ್ ಗೆಳತರನ್ನ ಮನೆ ತಕ್ಕೆ ಕರೆದು ಆಟಾಡು. ಹೊರಗೆಲ್ಲೂ ಹೋಗ್ಬೇಡ, ಬಿಸಿಲು ಬಾಳ ಐತಿ ನೋಡು. ಎಲ್ಲೆಲ್ಲೂ ಕರ್ಕೊಂಡು ಹೋಗೋದಿಲ್ಲ ಹೊರಗೆ, ನೀವಷ್ಟು ಹೋಗ್ಬರ್ತೀರಾ. ನಾವಿಲ್ಲಿ ಮನೆಗೆ ಇರಬೇಕು. ಹಂಗಲ್ಲಮ್ಮ, ಹಂಗೆಲ್ಲ ಹಠ ಮಾಡ್ಬಾರ್ದು ನೋಡು. ಒಳ್ಳೆ ಮಗಳೆಲ್ಲ ನೀನು. ಅಕ್ಕನ ಜೊತೆಗೆ ಅಕ್ಕಿ ನಿಂಗೆ ಏನಾರು ಬೇಕು ಅಂದ್ರೆ ಮಾಡಿಸ್ಕೊಂಡು ತಿನ್ನು ಆತ. ಈಗ ಹೋಗಿ ಹಿಂಗೆ ಒಂದು ತಾಸು ಅಷ್ಟೇ, ಹಂಗೆ ವಾಪಸ್ ಬಂದ್ಬಿಡ್ತೇವಿ. ಮದುವೆ ಮುಗೀತದಂಕ್ಲಯ್ಯ. ಏನು ಹಠ ಮಾಡಕ್ ಹೋಗ್ಬೇಡ ನೋಡು. ಚಲೋತ್ನಾಗೆ ಅಕ್ಕನ ಜೊತೆಗಿರು, ಹಠ ಮಾಡ್ಬೇಡ. ನಿಮ್ಮ ಅಣ್ಣ ಬರ್ಲಿ, ನಿಮ್ಮ ಅಣ್ಣನ ಜೊತೆಗೆ ಹೋಗುವಂತ ಬಂದ್ಮೇಲೆ ಹೇಳ್ತಾನ ನನಗೆ ಕರ್ಕೊಂಡು ಹೋಗಪ್ಪ ಅಂತಂದು ಹೋಗಿ ಸುತ್ತಾಡ್ಸಿಂಗ್ ಕರ್ಕೊಂಬರ್ತಾನೆ. ಅಲ್ಲಿವರೆಗೂ ಮನೆಗೆ ಇರ್ಬೇಕಾತ. ಆಯ್ತು, ಸರಿ ಸರಿ ನಡ್ರಿ ಹೋಗೋಣ. ಅತ್ತಾರ ಹೋಗ್ಬರ್ತಾನೆ. ಪವಿತ್ರ, ಹುಷಾರಾಗಿರವ ಮನೆಗೆ. ಬಾಗ್ಲ ಗಿಗ್ಲ ತೆಗೆದು ಅತ್ಲಾಗಿತ್ತ ಹೋಗ್ಬೇಡ್ರಿ. ಹೋಗ್ಬರ್ತಾನೆ. ಆಯ್ತು, ಹೋಗ್ಬಾರವ, ನಾನು ನೋಡ್ಕೊಂತಾನೆ ಎಲ್ಲವ. ಸುಶೀಲಾ, ಸುಶೀಲಾ, ಏನ್ರಿ? ರೆಡಿ ಆದ್ರೆ ಮತ್ತೆ ಕಾರ್ ರೆಡಿ ಆಗೈತಿ. ಅಣ್ಣ ಅತ್ಯಮ್ಮನು ಒಂಟಲ್ಲಿ ನಿಂತಿದಾರ ಬಾಗ್ಲಾಗೆ. ಇನ್ನು ಏಟತ್ ಮಾಡ್ತೀರಿ ನೀವು? ಅವ್ರು ನೋಡಿದ್ರೆ ಫೋನ್ ಮೇಲೆ ಫೋನ್ ಮಾಡಕತ್ತಾರೆ, ಇನ್ನೂ ಬಂದಿಲ್ಲ ಅಂತಂದು. ಅಯ್ಯ ತಡ್ರಿ, ಮಗಳು ಹೊಂಟಕತ್ತಿದ್ದಾಳೆ. ನಂದು ಇಟ್ಟತ್ತು, ನಾನೆಲ್ಲ ಹೊಂಟು ಕುಂತಿದ್ದಾನೆ. ಅಕ್ಕಿ ರೆಡಿ ಹಾಕದ ತಡ್ರಿ. ಅಯ್ಯ ಹಂಗೆ ಮದುವೆ ಹೆಣ್ಣು ಅಂತಂದ್ರೆ ಅಯ್ಯೋ ಹುಟ್ಟದ ಸೀರೆಗೆ ಕರ್ಕೊಂಡು ಹೋಗಕತ್ತ. ಚಂದಾಗಿ ರೆಡಿ ಪಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಬೇಡ ಏನು? ಹೆಣ್ಣು ಮಾಡ್ಕೊಂಡು ಆದ್ಮೇಲೆ ದೇವ್ರ ದೀಪ ಅದು ಹಚ್ಬೇಕು. ಮನೆಯಾಗ ಹಾಕಿ ಅಕ್ಷತೆ ಎಲ್ಲ ಮನೆ ತುಂಬ ಉಗ್ಬೇಕು. ಮನೆ ಬೆಳಗ್ಲಿ ಅಂತಂದು ಹೇಳಿ ಹೋಗ್ಬೇಕು. ಅದನ್ನೆಲ್ಲ ಮಾಡೋ ಕಾರ್ಯಗಳು ಮಾಡ್ಬೇಕಪ್ಪ. ಹಂಗೆ ಬರೀ ಸಿಂಪಲ್ ಆಗಿ ಮದುವೆ ಮಾಡಕತ್ತೀವಿ ಅಂತಂದು ಹಂಗೆ ಎಲ್ಲದನ್ನು ಬಿಟ್ಟು ಹೋಗಕತ್ತ. ಮಾಡೋ ಶಾಸ್ತ್ರಗಳು ಮಾಡ್ಬೇಕು. ಸರಿ ಆತು ಹೋಗ್, ಮತ್ತೆ ಏನು ಅದ ಗಡಗಡ ಮುಗಿಸ್ರಿ. ಹೊತ್ತಾತ್ ಕಣೆ, ಆಗ್ಲಿಂದ ನೀನು ಹೇಳಕತ್ತೆ. ನಾನು ನಿನ್ಗೇನು ಅರ್ಥನೇ ಆಗೋದಿಲ್ಲ ಬಿಡ. ನಿನಗೆ ಮುಹೂರ್ತ ಮುಗೀತು ಅಂತಂದ್ರೆ ಮತ್ತೆ ಹೆಂಗೆ ತಾಳಿ ಕಟ್ಸಕತ್ತೆ? ಕರೆಕ್ಟಾಗಿ ಮುಹೂರ್ತಕ್ಕೆ ಸರಿಯಾಗಿ ನಾವು ಅಲ್ಲಿ ಇರ್ಬೇಕು. ಅಯ್ಯೋ, ಇನ್ನೂ ಹೇಳ್ಬೇಕು ಅಂತಂದ್ರೆ ಬೆಳಗ್ಗೆನೆ ಬಿಡ್ಬೇಕಾಗಿತ್ತು ನಾವು. ಇನ್ನು 8 ಆದ್ರೂ ಇಲ್ಲೇ ಅದಾವಿ. ಎಷ್ಟೊತ್ತಾಗತ್ತೆ ಹೋಗತ್ಕ ಅಲ್ಲಿಗೆ? ಆತ್ರಿ, ನೀವು ಹೋಗ್ರಿ, ಕಾರಿಗೆಲ್ಲ ಪೂಜೆ ಮಾಡೋಗ್ರಿ. ಬಂದ್ವಿ ಆತು, ಮುಗಿಸ್ಕೊಂಡ್ ಬರ್ತಾನೆ ಕರ್ಕೊಂಡು. ನಡ್ರಿ ನೀವು ಮುಂದಕ್ಕೆ. ಸರಿ ಸರಿ, ಗಾಡ ಹೊಂಡಸ್ಕೊಂಡ್ ಕರ್ಕೊಂಬ. ಎಲ್ಲರೂ ಕಾಯಕತ್ತಾರಲ್ಲಿ, ಹಿಂಗೆ ಕಾಯಿಸ್ಬಾರ್ದು. ಆತ್ ನಡ್ರಿ, ಗೊತ್ತೈತಿ, ಬರ್ತಾನೆ. ಎಲ್ಲವಾ ಇನ್ನು ಏಟತ್ತಾದ್ರೂ ಬರಲೇ ಇಲ್ಲ ಇವರು. ಏಟತ್ತ ಕಾಯ್ಬೇಕು ರೀ. ಫೋನಾರ ಹಚ್ಚ್ರಿ, ಯಾಕ ಬಂದಿಲ್ಲ ಇನ್ನೂ ಆದ್ರೂ. ಏನ ಅಂತ ಆಗ್ಲೇ ಹಚ್ಚಿದ್ನೆ ಮಾರಯ್ಯ. ಏನೋ ಹೊಂಟದವಿ ಬರ್ತದವಿ ಅಂತ ಅಂದ್ರಪ್ಪ. ಎಲ್ಲ ಹೊತ್ತು ಬೇರೆ ಆಗಕತ್ತೈತಿ. ಅದು ಟೈಮು ಮೀರ್ತು ಅಂದ್ರೆ ಮತ್ತೆ ಹೆಂಗೆ ತಾಳಿ ಕಟ್ಸಕ್ ಬರ್ತದೆ ಹೇಳು? ಅದನ್ನೇ ಹೇಳಿದನಪ್ಪ ನಾನು ಅವ್ರಿಗೆ. ಗಾಡ ಬರ್ರಿ, ಟೈಮ್ ಇರ್ತೈತಲೆಯ ಮುಹೂರ್ತದ್ದು ಅಂತಂದು. ಬರ್ತದವಿ ಅಂತ ಅಂದ್ರಪ್ಪ. ಆ ಪುರೋಹಿತರೊಂದು ಬಂದಿಲ್ಲ, ಅವ್ರಿಗೊಂದು ಫೋನ್ ಹಚ್ಚ್ರಿ. ಅವ್ರೆಲ್ಲದಾರ ಕೇಳ್ರಿ. ನಮಸ್ಕಾರ ರೀ ಗೌಡ್ರೆ. ಓ ಸ್ವಾಮಿ, ಯಾಕ್ರಿ ಇಷ್ಟು ಲೇಟ್? ನಾವು ಎಷ್ಟೊತ್ತಿಗೆ ಹೇಳಿದ್ವಿ, ನೀವು ಎಷ್ಟೊತ್ತಿಗೆ ಬಂದಿರಿ ನೋಡ್ರಿ. ಇಲ್ರಿ, ಒಂಚೂರು ಬೇರೆ ಕೆಲ್ಸ ಇತ್ತು, ಅದನ್ನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಗ್ಬಿಡ್ತು. ಎಲ್ಲಿ ಹುಡ್ಗನ ಕಡೆ ನೀವು ಅದಿರ, ಹುಡುಗಿ ಕಡೆ ಇನ್ನೂ ಬಂದಿಲ್ಲ. ಮತ್ತೆ ನನಗೆ ಅರ್ಜೆಂಟ್ ಮಾಡ್ತೀರಲ್ರಿ ಗೌಡ್ರಿ? ಇಲ್ರಿ, ಬರ್ತಾರೆ, ಅಲ್ಲೇ ದಾರೆಗದಾರೆ, ಇನ್ನೇನು ಬರ್ತಾರೆ. ನೀವೆಲ್ಲ ಜೋಡಿಸ್ಕೊಂಡ್ರೆ ಅಟತಿ ಬರ್ತಾರ ಅವರು. ಅಮ್ಮ ನೀವು ಬರ್ರಿ, ಒಂಚೂರು ನನಗೆ ಸಹಾಯ ಮಾಡ್ಬರ್ರಿ. ಏನೇನು ಸಾಮಾನುಗಳು ತಂದಿರೋ ಅವನ್ನೆಲ್ಲ ಕೊಡ್ಬರ್ರಿ. ಮತ್ತೆ ನಾನು ಎಲ್ಲದನ್ನು ಜೋಡಿಸ್ಕೊಂತಾನೆ ಆಟತಿಗೆ. ಆತ್ ನಡ್ರಿ ಸಮರ. ಮುಹೂರ್ತ ಹತ್ರ ಬಂತು, ಮತ್ತೆ ತಾಳಿ ಕಟ್ಟಿಸ್ಬಿಡನ್ರಿ ಅತ್ಲಾಗೆ. ಆಯ್ತಾಯ್ತು.
ನೋಡ್ರಿ ಮದ್ವೆದೆಲ್ಲ ಕಾರ್ಯ ಮುಗೀತು. ಮುಂದಿಂದು ಮನೆ ತುಂಬಿಸ್ಕಿನೋದು ಅದೆಲ್ಲ ಏನೇನಾಯ್ತು ಅದು ಮಾಡ್ಕೇಳ್ರಿ. ಸರಿ ಗೌಡ್ರಿ, ಹಂಗಾರೆ ನಾ ಬರ್ಲಾ? ಹ್ಞೂನ್ರಿ ಬೇಗ್ರೆ, ನಮ್ಮ ಮಗಳನ್ನ ಚಂದ ನೋಡ್ಕೇಳ್ರಿ. ಏನಾರ ಇನ್ನು ಸಣ್ಣಕ್ಕೆ ಏನಾರ ತಪ್ಪು ಸಣ್ಣ ಪುಟ್ಟ ಮಾಡಿದ್ಲು ಅಂತಂದ್ರೆ ನೀವೇ ತಿದ್ದಿ ಬುದ್ಧಿ ಹೇಳ್ರಿ. ಕಲಿತಾಳೆ, ಯಾಕೇನು ಕಲಿಯೋದಿಲ್ಲ ಅಂತಂದು ಏನು ಹೇಳಲ್ಲ. ಹಂಗೆ ಬುದ್ಧಿವಂತದಾಳೆ, ಮಾಡ್ಕೊಂಡು ಹೋಗ್ತಾಳೆ ಎಲ್ಲದನ್ನೂ. ನೀವು ಹೇಳಿ ಕೈಯಾಗಿ ತೋರಿಸಿದ್ದು ಕಣ್ಣಾಗ ಹೊತ್ಕೊಂಡು ಮಾಡ್ಕೊಂಡು ಹೋಗ್ಕೊಳಕ್ಕಿ. ಅಂಥ ಮಗಳನ್ನಂದು ಚಂದ ನೋಡ್ಕೇಳ್ರಿ ಬೀಗ್ರೆ ನನ್ನ ಮಗಳನ್ನ. ನೀವೇನು ಚಿಂತೆ ಮಾಡ್ಬಿಡ್ತಕಲ್ರಿ ಬೀಗ್ರೆ, ನಾವು ನಿಮ್ಮ ಮಗಳನ್ನ ನಮ್ಮ ಮಗಳ ಥರನೇ ನೋಡ್ಕೊಂತೇವಿ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮನೆ ಮಹಾಲಕ್ಷ್ಮಿ ಆಕಿ. ಆಕಿಗೆ ನಾವು ಕೊಟ್ರೆ ನಾವು ಚೆನ್ನಾಗಿರ್ತಾವೇನ್ರಿ? ಹಂಗೆಲ್ಲ ಏನು ಅನ್ಕೋಬೇಡ್ರಿ. ನಮ್ಮನೆಗೆ ಚೆನ್ನಾಗೇ ನೋಡ್ಕೊಂತೇವಿ, ಚೆನ್ನಾಗೇ ಇರ್ತಾಳೆ ತಗೊಳ್ರಿ ಆಕಿ. ನೀವು ಬರ್ತಿರ್ತೀರಲ್ಲ, ಹೋಗ್ತಾ ಬರ್ತಾ ಇರ್ರಿ. ನೀವು ಮಗಳು ಕೊಟ್ಟವಿ ಅಂತಂದು ಮುಗಿದೋತು ಅಂತಂದು ಏನು ಅನ್ನಂಗಿಲ್ಲಲ್ಲ. ಇನ್ಮೇಲೆ ಸಂಬಂಧಗಳು ಬೆಳೆಯೋದಪ್ಪ. ಅಣ್ಣರೇ, ನಿಜವಾಗ್ಲೂ ನಿಮ್ಮ ಉಪಕಾರನ ಹೆಂಗೆ ತೀರಿಸ್ಬೇಕು ಅನ್ನೋದೇ ಗೊತ್ತಾಗೋವಲ್ದ್ರಿ. ನನ್ನ ಮಗಳ ಜೀವನನೇ ಹಾಳಾಗೋಕ್ಕೊತ್ತು. ಅಂಥಕ್ಕಿ ಜೀವನನ ನೀವು ಉದ್ಧಾರ ಮಾಡಿಬಿಟ್ರಿ. ನಿಜವಾಗ್ಲೂ ದೇವ್ರಿ, ನೀವು ದೇವ್ರು. ಛೇ ಏನ್ ಮಾತು ಅಂತ ಆಡ್ತೀರಿ ಗೌಡ್ರೆ? ಅದ್ರ ದೇವ್ರು ಅನ್ನೋದು ಏನ್ ಬಂತ್ರಿ? ಆಕಿ ಯಾವತ್ತಿದ್ರು ನಮ್ಮ ಮನೆ ಸೊಸೆ ಆಗ್ಬೇಕಾಗಿತ್ತು, ಆಗಿದಾಳ ಅಷ್ಟೇ. ಅದ್ರಾಗೆಲ್ಲ ಏನಿಲ್ರಿ. ನಿಮ್ಮ ಮಗಳಿಗೆ ಏನು ತೊಂದರೆ ಆಗ್ಲಿಲ್ದಂಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಚಲೋ ನೋಡ್ಕೊಂತವ್ರಿ, ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿರ್ರಿ. ನಿಮ್ಮ ಮೇಲೆ ನಮಗೆ ಯಾವುದೇ ಒಂದು ಇದೂ ಇಲ್ರಿ. ನಂಬಿಕೆ ಇರೋದಕ್ಕೆ ನಾವು ಇಲ್ಲಿವರೆಗೂ ಮುಂದುವರೆದು ಮಾಡ್ಕೊಂಡು ಹೋಗಿರೋದು. ನಿಮ್ಮ ಮೇಲೆ ನಮಗೆ ಭರವಸೆ ಐತ್ರಿ ಗೌಡ್ರೆ. ಚಲೋ ನೋಡ್ಕೊಂಡು ಹೋಗ್ರಿ ಅಷ್ಟೇ. ಅವ್ವ, ನಾನು ಇನ್ನೊಂದು ಸ್ವಲ್ಪ ದಿನ ಹೋಗಲ್ಲವ, ಮನೆಗೆ ಇರ್ತೀನಿ. ಹಂಗೆಲ್ಲ ಅನ್ಬಾರ್ದು ನನ್ನ ಮಗಳ. ಮದುವೆಗೆತವ ನಿಂದು? ಮದುವೆಗಿಲ್ಲ ಅಂದ್ರೆ ಮನೆಗೆ ಇಟ್ಕೊಂತಿದ್ದಿಲ್ಲೇನೆ ಮಗಳೇ. ಈಗ ನೀನು ನಿನ್ನ ಗಂಡ ಅತ್ತೆ ಮಾವ ಎಲ್ಲರನ್ನೂ ಚಲೋ ನೋಡ್ಕೊಂಡು ಮನೆ ಬೆಳಗ್ಬೇಕವ ನೀನು. ನಿನಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಅತ್ತೆ ಹೇಳ್ಕೊಡ್ತಾರ ಅವರು. ಏನು ತಪ್ಪು ಗಿಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬಿಡು ನೀನೇ. ದೊಡ್ಡರ ಹತ್ರಕ್ಕೆ ಕ್ಷಮೆ ಕೇಳೋದ್ರಿಂದ ಏನು ಇದಾಗೋದಿಲ್ಲ ಆತಾ. ಚಂದಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕವ. ಆಯ್ತವ ದೊಡ್ಡಪ್ಪ ಹೋಗ್ಬರ್ತೀನಿ. ಆತವ ಮಗಳ, ಅಳಬಾರ್ದು. ಒಂದು ಮನೆಯ ಉದ್ಧಾರ ಮಾಡಕೊಂಟಿದೀಯವ ನೀನು. ಮನೆ ದೀಪ ಬೆಳಕ ಕೊಂಡಿರೋದು ಹಂಗೆಲ್ಲ ಹತ್ಕೊಂತ ಹೋಗ್ಬಾರ್ದು ನೋಡು. ಬರ್ತಿರ್ತೀಯಲ್ಲ ನೀನು, ಬರ್ತಾ ಹೋಗ್ಯಂತ ಇದ್ದು ಉಂಡು ಮನೆಗೂ ಮೆಟ್ಟಿದ ಮನೆಗೂ ಹುಟ್ಟಿದ ಮನೆಗೂ ಎರಡು ಮನೆಗೂ ಹೆಸರು ತಂದು ಕೊಡ್ಬೇಕು ನೋಡವ ನೀನು. ಆಗಿದ್ದೇನೆ ಆಗೋಗ್ಬಿಟ್ಟತೀಗ. ಇನ್ಮೇಲೆ ಚಂದಾಗೆ ಗಂಡ ಅತ್ತೆ ಮಾವ ಎಲ್ಲರನ್ನೂ ಚಲೋ ನೋಡ್ಕೊಂಡು ಜೀವನ ಮಾಡ್ಬೇಕು ನೋಡವ. ಆಯ್ತು ನೋಡವ. ಪವಿತ್ರ ಜ್ಯೋತಿ ಅಣ್ಣನ ಎಲ್ಲರನ್ನೂ ಕೇಳಿದೆ ಅಂತ ಹೇಳೋ ಅಮ್ಮನ್ನ ನಾನು ನೋಡ್ಬೇಕಾಗಿತ್ತು. ಬೇಜಾರಾಯ್ತು ದೊಡಮ್ಮ. ಆತವ, ಬೇಜಾರೇನು ಮಾಡ್ಕೆ ಬರ್ತದ. ಬರ್ತೀಯಲ್ಲ ಮತ್ತೆ ಒಂದು 2-3 ದಿನ ಬಿಟ್ಟು ಹೊಸ್ಕೆ ಎಲ್ಲ ಇರ್ತೈತಲ್ಲ, ಬರ್ತೀಯಲ್ಲ ಅವಾಗ ಅಮ್ಮನ್ನ ಮಾತಾಡ್ಸುವಂತದ. ಹುಷಾರಾಗಿ ಹೋಗ್ಬಾ. ಆಯ್ತು ದೊಡವ. ಖುಷಿಯಾಗಿರು ಮಗಡ, ಹಳ್ಬಾರ್ದು. ಚಲೋ ಹೊತ್ನಾಗಿದ್ದು ಜೀವನ ಮಾಡ್ಕೊಂಡು ಹೋಗವ. ಹೆಸರು ತಂದು ತಗರ್ಬೇಕು ನೋಡಿ ನಿಮ್ಮಪ್ಪ ನಿಮ್ಮ ಹೋಗಾತ. ಆಯ್ತು ದೊಡಪ್ಪ, ಹೋಗ್ಬರ್ತ ನಾನು. ಆಯ್ತು, ಹೋಗ್ಬಾರವ. ಹೋಗ್ಬರ್ತಾನಪ್ಪ. ಆಯ್ತು ಮಗಳ, ಹೋಗ್ಬಾ. ಇಷ್ಟೊತ್ತು ಏನು ಹೇಳಿದ್ರೆ ಅಣ್ಣ ಅತ್ತಿಗೆಮ್ಮ ನಿಮ್ಮವ್ವ ಎಲ್ಲರೂ ಹೇಳಿದಾರೆ. ಮತ್ತು ನಾನು ಹೇಳೋಕ್ಕೆ ಏನೂ ಇಲ್ಲ. ಅಷ್ಟು ಮಾಡವ. ಚಂದಾಗಿ ಇತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗವ. ನಮ್ಮಿಂದ ಏನಾರ ತಪ್ಪಾಗಿತ್ತು ನೀನು ಕ್ಷಮಿಸ್ಬಿಡವ. ಏನೋ ಮಾತನಾಗ ಸಿಟ್ನಾಗ ಏನಾರ ಒಂದು ಮಾತಂದಿರ್ತೀನಿ. ಅದನ್ನೆಲ್ಲ ಮನ್ಸಿಗೆ ಹಾಕಿಬೇಡ. ಚಲೋತ್ನಾಗಿದ್ದು ನಿನ್ಗೇನೇ ಬೇಕು ಏನೇ ಬೇಡ ಅನ್ನೋ ನಿಮ್ಮ ಅತ್ತೆ ನಿಮ್ಮ ಮಾವ ಇರ್ತಾರೆ, ಅವರೆಲ್ಲ ನೋಡ್ಕೊಂತಾರೆ. ಅದನ್ನ ಅಂತ ಮೀಟಿ ನಿನಗೆ ಏನಾರು ಬೇಕು ಇದು ಮಾಡ್ಬೇಕು ಅಂದರೆ ನನಗೆ ಫೋನ್ ಹಚ್ಚವ, ಬರ್ತಾನತ್ತಾ? ಆಯ್ತಪ್ಪ, ಹೋಗ್ಬರ್ತೀನಿ. ಆಯ್ತು, ಹೋಗ್ಬರವ. ಸರಿ ಅದು ಒತ್ತಾತು. ಅಲ್ಲಿ ಮನ್ ತುಂಬಿಸ್ಕೊಂಬೇಕಿನ್ವ, ಅದು ಗಳಿಗೆ ಮೀರ್ತು ಅಂದ್ರೆ ಮತ್ತೆ ಮನ್ ತುಂಬಿಸ್ಕೊಳಕ್ ಬರೋದಿಲ್ಲ. ಬರ್ರಿ ಹೊತ್ತಾತು.